ದೇಶದಲ್ಲಿ ಅಲೆ ಸೃಷ್ಟಿಸಿಲ್ವಾ ಕಾಕ್ರೋಚ್ ಜನತಾ ಪಾರ್ಟಿ? ಬಿಜೆಪಿ ಮಣಿಸಲು ಮುಂದಾದ ಸಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮೋದಿ ಅಶ್ವಮೇಧ ಯಾಗಕ್ಕೆ ಅಡ್ಡಿಪಡಿಸೋರೇ ಇಲ್ಲ. ಪ್ರದೀಪ್ ಗುಪ್ತಾ ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಇವರು 2034ರವರೆಗೂ ಭಾರತದಲ್ಲಿ ಬಿಜೆಪಿ ದರ್ಬಾರ್ಗೆ ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ. ಚುನಾವಣೆಗಳು ವಿಪಕ್ಷಗಳು ಸೋಲ್ತಾನೇ ಇರ್ತಾವೆ, ಬಿಜೆಪಿ ಗೆಲ್ತಾನೇ ಇರುತ್ತೆ, ಆಡಳಿತಾರೂಢ ಬಿಜೆಪಿ ಗೆಲ್ತಾನೇ ಇರುತ್ತೆ ಅಂತ ಹೇಳಿದ್ದಾರೆ. 1977ರವರೆಗೂ ದೇಶದಲ್ಲಿ ಕಾಂಗ್ರೆಸ್ ದರ್ಬಾರ್ ತಡೆಯೋರು ಇಲ್ಲ. ಆಗ ಕಾಂಗ್ರೆಸ್ ಕಾಲ ಇತ್ತು, ಈಗ ದೇಶದಲ್ಲಿ ಮೋದಿ ಕಾಲ ಅಂತ ಗುಪ್ತಾ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. 2034ರವರೆಗೂ ಬಿಜೆಪಿ ಇರುತ್ತೆ. 2014ಕ್ಕೆ ಮೋದಿ ಸಾರಥ್ಯದಲ್ಲಿ ಬಿಜೆಪಿ ಅಧಿಕಾರವನ್ನ ವಹಿಸಿಕೊಳ್ಳುತ್ತೆ. ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಇಲ್ಲ. ಇದು ಮೋದಿ ಹಾಗೆ ಅಮಿತ್ ಶಾ ಯುಗ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಪ್ರದೀಪ್ ಗುಪ್ತಾ. 10 ಚುನಾವಣಾ ಸಮೀಕ್ಷೆ ಭವಿಷ್ಯವನ್ನ ನುಡಿದಿದ್ದ ಪ್ರದೀಪ್ ಗುಪ್ತಾ ತಮಿಳುನಾಡಿನಲ್ಲಿ ಟಿವಿಕೆ ಪವರ್ ಅಂತ ಹೇಳಿದ್ದು ಕೂಡ ಇದೇ ಪ್ರದೀಪ್ ಗುಪ್ತಾ ಅವರು. ಅಲ್ಲೂ ಕೂಡ ಟಿವಿಕೆ ಬರುತ್ತೆ, ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿದವರು ಇವರೇ. ಇದೀಗ ಜನತಾ ಪಾರ್ಟಿ ಬಿಜೆಪಿ ಮಣಿಸಲು ಮುಂದಾಗಿದ್ದ ಸಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮೋದಿ ಅಶ್ವಮೇಧ ಯಾಗಕ್ಕೆ ಅಡ್ಡಿಪಡಿಸೋರು ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಪ್ರದೀಪ್ ಗುಪ್ತಾ. ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾ ಮುಖ್ಯಸ್ಥರಾಗಿದ್ದಾರೆ ಪ್ರದೀಪ್ ಗುಪ್ತಾ. ಇವರು ಈಗ 2034ರವರೆಗೂ ಭಾರತದಲ್ಲಿ ಬಿಜೆಪಿ ದರ್ಬಾರ್ಗೆ ಅಡ್ಡಿ ಇಲ್ಲ. ಚುನಾವಣೆಗಳು ವಿಪಕ್ಷಗಳು ಸೋಲ್ತಾನೇ ಇರ್ತಾವೆ, ಚುನಾವಣೆಯಲ್ಲಿ ವಿಪಕ್ಷಗಳು ಸೋಲ್ತಾನೇ ಇರುತ್ತೆ, ಬಿಜೆಪಿ ಗೆಲ್ತಾನೇ ಇರುತ್ತೆ ಅಂತ ಇದೀಗ ಪ್ರದೀಪ್ ಅವರು ಹೇಳಿದ್ದಾರೆ. ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. 1977ರವರೆಗೂ ದೇಶದಲ್ಲಿ ಕಾಂಗ್ರೆಸ್ ದರ್ಬಾರ್ ತಡೆಯೋರು ಯಾರೂ ಇರಲಿಲ್ಲ. ಆಗ ಕೂಡ ಕಾಂಗ್ರೆಸ್ ಕಾಲ ಇತ್ತು, ಈಗ ಮೋದಿಯವರ ಕಾಲ ಇದೆ ಅಂತ ಗುಪ್ತಾ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. 2034ರವರೆಗೂ ಕೂಡ ದೇಶದಲ್ಲಿ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರುತ್ತೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಜೆಪಿಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಯಾರಿಂದ ಕೂಡ ಆಗಲ್ಲ. ಕಮಲ ಕಾಲಚಕ್ರಕ್ಕೆ 2 ದಶಕಗಳ ಅಧಿಕಾರ ಫಿಕ್ಸ್. 2014ರಿಂದ 34ರವರೆಗೂ ಕಮಲದ್ದೇ ಕಾರುಬಾರು. ಮತ್ತೆ ದೇಶ ಗೆಲ್ಲಲು ಕಾಂಗ್ರೆಸ್ ಸೈಕಲ್ ಹೊಡೆಯೋದು ಅನಿವಾರ್ಯ. ಬಿಜೆಪಿ ಗೆಲ್ಲಿಸಿದ ದೇಶವಾಸಿಗೆ ಕಮಲದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಬಿಜೆಪಿ ಸಾಧನೆ ಜನಪ್ರಿಯತೆ ಕುಸಿಯುವುದು ನಿಶ್ಚಿತ ಅಂತ ಹೇಳಿದ್ದಾರೆ. ಆದ್ರೆ 2034ರವರೆಗೂ ಬಿಜೆಪಿ ದರ್ಬಾರ್ ಇದ್ದೇ ಇರುತ್ತೆ. ಭಾರತದಲ್ಲಿ ಪೊಲಿಟಿಕಲ್ ಜನರೇಷನ್ಗೆ 2 ದಶಕ ಅಂದ್ರೆ 20 ವರ್ಷಗಳ ಆಯುಷ್ಯ ಇದೆ. ದೇಶದ ಪ್ರಸಿದ್ಧ ಸರ್ವೆ ಸ್ಪೆಷಲಿಸ್ಟ್ ಪ್ರದೀಪ್ ಗುಪ್ತಾ ಸ್ಫೋಟಕ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಇದೀಗ ಕಮಲ ಕಾಲಚಕ್ರಕ್ಕೂ 2 ದಶಕಗಳ ಅಧಿಕಾರ ಫಿಕ್ಸ್ ಆಗಿರಲಿದೆ. 2014ರಿಂದ 34ರವರೆಗೂ ಕಮಲದ್ದೇ ಕಾರುಬಾರು ಇರುತ್ತೆ. ಮತ್ತೆ ದೇಶ ಗೆಲ್ಲಲು ಕಾಂಗ್ರೆಸ್ ಸೈಕಲ್ ಹೊಡೆಯೋದು ಅನಿವಾರ್ಯ ಆಗಿರುತ್ತೆ. ಬಿಜೆಪಿ ಗೆಲ್ಲಿಸಿದ ದೇಶವಾಸಿಗೆ ಕಮಲದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸಾಧನೆ ಜನಪ್ರಿಯತೆ ಕುಸಿಯಲೇಬೇಕು. ಒಂದು ಪಕ್ಷ ಎಷ್ಟು ಅಂತ ಜನ ನೋಡ್ತಾನೆ ಇರ್ತಾರೆ, ಒಂದೇ ಪಕ್ಷಕ್ಕೆ ಮತವನ್ನ ಹಾಕ್ತಾ ಇರ್ತಾರೆ, ಒಂದಷ್ಟು ಚೇಂಜ್ ಆಗ್ತಾನೆ ಇರುತ್ತೆ. ಆದ್ರೆ 20 ವರ್ಷಗಳ ಕಾಲ ಬಿಜೆಪಿ ಇದ್ದೇ ಇರುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಭಾರತೀಯ ಮತದಾರರು ಬುದ್ಧಿವಂತರಿದ್ದಾರೆ. ಒಂದು ಖಾಸಗಿ ಸಂದರ್ಶನದಲ್ಲಿ ಒಂದು ಸಂದರ್ಶನವನ್ನ ಕೊಡ್ತಾ ಇದ್ದಾಗ ಖಾಸಗಿ ವಾಹಿನಿಯಲ್ಲಿ ಆಗ ಅವ್ರು ಹೇಳಿರ್ತಾರೆ, ಭಾರತೀಯ ಮತದಾರರು ತುಂಬಾನೇ ಬುದ್ಧಿವಂತರಾಗ್ತಾ ಇದ್ದಾರೆ. ಸರ್ಕಾರದ ಕಾರ್ಯಕ್ಷಮತೆ ಮತ್ತು ಉತ್ತಮ ಆಡಳಿತದ ಆಧಾರದ ಮೇಲೆ ಮತದಾರರು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಈಗ ಬಿಜೆಪಿಯ ಸುವರ್ಣ ಯುಗ ಅಂತ ಪ್ರದೀಪ್ ಗುಪ್ತಾ ಅವರು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ರೀತಿಯಾಗಿ ಮಾತನಾಡಿದ್ರು ಇಂಟರ್ವ್ಯೂ ಸಮಯದಲ್ಲಿ. ಈ ಒಂದು ಬಿಜೆಪಿಯ ಸರ್ಕಾರದ ಬಗ್ಗೆ ಮಾತನಾಡಿದ್ರು. ದೇಶದ ಪ್ರಜೆಗಳಾಗಿರ್ಬೋದು ಅಥವಾ ಮತದಾರರಾಗಿರ್ಬೋದು ತುಂಬಾನೇ ಬುದ್ಧಿವಂತರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಆಮಿಷಕ್ಕೂ ಒಳಗಾಗೋದಿಲ್ಲ. ನಾವು ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಗ್ಯಾರಂಟಿಗಳಿಗೆ ಅವರು ಬಗ್ಗೋದಿಲ್ಲ. ಯಾವೆಲ್ಲ ಕಾರ್ಯಕ್ಷಮತೆಯನ್ನ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಆ ಒಂದು ಮತದಾರರು ಲೆಕ್ಕಾಚಾರವನ್ನ ಹಾಕಲಿದ್ದಾರೆ ಅಂತ ಹೇಳಿದ್ದಾರೆ.